ಕರಗವನ್ನ ನಾವೆಲ್ಲ ಶತಶತಮಾನಗಳಿಂದ ನೋಡ್ತಿದ್ದೇವೆ. ನೋಡೋಕೆ ಅದೊಂದು ಅದ್ಭುತ. ಕರಗವನ್ನ ಹೊತ್ತವರ ಆ ಮೆರವಣಿಗೆ, ವೀರಕುಮಾರರ ಜಯಘೋಷ, ನೃತ್ಯ ಎಲ್ಲವನ್ನೂ ನೋಡ್ತಾ ಇದ್ರೆ ರೋಮಾಂಚನ ಆಗುತ್ತೆ. ಆದ್ರೆ ಆನೇಕಲ್ ಕರಗದಲ್ಲಿ ವಿಶೇಷವೇ ಬೇರೆ. ಇಲ್ಲಿ ಕೋಟೆ ಜಗಳ ಅಂತ ಒಂದು ಆಚರಣೆ ಇರುತ್ತೆ. ಅದೇನಪ್ಪಾ ಅಂದ್ರೆ ಮೊರ ಪೊರಕೆಯಲ್ಲಿ ಹೊಡೆಯೋದು. ಭಕ್ತರು ಕಾಸು ಕೊಟ್ಟು ಹೊಡೆಸ್ಕೊಳ್ತಾರೆ. ಏನಿದು ವಿಶೇಷ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರವೇ ಈ ಹೊತ್ತಿನ ವಿಶೇಷ ಪೊರಕೆ ಏಟಿನ ಕಾಣಿಕೆ. ನಾನು ಸೌಖ್ಯ ಸೊರಬ. ಪೊರಕೆಯಲ್ಲಿ ಹೊಡೆಯೋದು ಅಂದ್ರೆ ಅದು ಹೆಣ್ಮಕ್ಕಳ ಜಗಳದಲ್ಲಿ ಆಗಾಗ್ಗೆ ಆಗ್ತಾನೆ ಇರುತ್ತೆ. ಆದ್ರೆ ಇಲ್ಲಿ ಇರೋದು ಜಗಳ ಅಲ್ಲ, ಹೊಡೆಸಿಕೊಂಡವರು ಖುಷಿ ಪಡ್ತಾರೆ. ಅದಕ್ಕೆ ಒಂದು ಕಾರಣ ಇದೆ, ನಂಬಿಕೆ ಇದೆ. ಆ ನಂಬಿಕೆಯ ಹಿಂದೆ ಮಹಾಭಾರತದ ಕಥೆಯೂ ಇದೆ. ಆ ವಿಶೇಷ ನಂಬಿಕೆ ಕರಗವನ್ನ ಆರಾಧಿಸಿಕೊಂಡು ಬರ್ತಾ ಇರೋ ಭಕ್ತರಲ್ಲೂ ಕೂಡ ಇದೆ. ಇದು ದ್ರೌಪದಮ್ಮನ ಕರಗ. ಕರಗ ಎಂದ ಕೂಡಲೇ ಬೆಂಗಳೂರಿನಲ್ಲಿ ನಡೆಯುವ ಕರಗ ಎಂದ ಕೂಡಲೇ ನೆನಪಾಗುವುದು ಬೆಂಗಳೂರಿನಲ್ಲಿ ನಡೆಯುವ ಧರ್ಮರಾಯ ಸ್ವಾಮಿ ಕರಗ ಉತ್ಸವ. ಪ್ರತಿ ವರ್ಷದ ಚೈತ್ರ ಪೌರ್ಣಿಮೆಯೆಂದು ನಡೆಯುವ ಕರಗದ ಶಕ್ತ್ಯೋತ್ಸವದ ವೈಭವವೇ ಬೇರೆ. ತಿಗಳರಪೇಟೆಯಲ್ಲಿ ಮಲ್ಲಿಗೆ ಹೂವಿನ ಕರಗ ಹೊತ್ತ ದ್ರೌಪದಮ್ಮ ಸಾಗುತ್ತಿದ್ದಂತೆಯೇ ವೀರಕುಮಾರರ ಮೆರವಣಿಗೆಯು ರೋಚಕವಾಗಿಯೇ ನಡೆಯುತ್ತದೆ. ವೀರಕುಮಾರರ ಉದ್ಘೋಷ, ಭಕ್ತರು ಮೊಳಗಿಸುವ ಗೋವಿಂದ ನಾಮ ಸ್ಮರಣೆಯ ಜೊತೆ 25 ಪೇಟೆಗಳಲ್ಲಿ ಸಾಗುತ್ತದೆ. ವೀಕ್ಷಕರೇ, ಇದು ತಿಗಳರಪೇಟೆಯಲ್ಲಿ ನಡೆಯುವ ಕರಗದ ವೈಭವ. ಅದೇ ವೇಳೆ ಆನೇಕಲ್ಲಿನಲ್ಲಿಯೂ ವೈಭವದ ಕರಗದ ಶಕ್ತ್ಯೋತ್ಸವ ನಡೆಯುತ್ತದೆ. ಆ ಆನೇಕಲ್ಲಿನಲ್ಲಿನ ಕರಗದ ವೈಭವವೇ ಬೇರೆ. ಈ ಕರಗಕ್ಕೆ ಹಸಿ ಕರಗ ಎನ್ನುತ್ತಾರೆ. ಈ ಬಾರಿ ಕರಗವನ್ನ ಪೂಜಾರಿ ರಮೇಶ್ ಹೊತ್ತರು. ವೀರಕುಮಾರರು ಡಿಗ್ಡಿ ಗೋವಿಂದ ಗೋವಿಂದ ಎಂದು ಜಯಘೋಷ ಕೂಗುತ್ತಾ ಕರಗವನ್ನ ಬರಮಾಡಿಕೊಳ್ಳುತ್ತಾರೆ. ನಮ್ಮಲ್ಲಿ ಆಗೋ ಕರಗ ಮತ್ತೆ ತೇರು ಮತ್ತೆ ದಸರಾ ಇವೆಲ್ಲ ತುಂಬಾ ಪ್ರಾಮಿನೆಂಟ್. ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹುಚ್ಚು ಒಲವು ಎಲ್ಲ ಜಾಸ್ತಿ ನಮ್ಮೂರ್ದು ಅನ್ನೋದು. ಇದೇ ನಾವು ಬೆಂಗಳೂರಲ್ಲಿ ಹೋಗಿ ಕರಗ ನೋಡ್ಬೇಕು ಅಂತಂದ್ರೆ ಕ್ಯೂ ಅಲ್ಲಿ ಕಾಯ್ಬೇಕು. ನಮ್ಮ ಆನೇಕಲ್ಲಲ್ಲೇನೆ ನಮ್ಗೆಲ್ಲ ಫ್ರೈಡೆ. ಮೊಣಕಾಲಿನಲ್ಲಿ ದೇವಾಲಯದಿಂದ ಕರಗ ಹೊರಬರುತ್ತಿದ್ದಂತೆ ವಹ್ನಿ ಕುಲದ ಕುಲಸ್ಥರು ಢಮರುಗದ ನಾದ ಹಾಗೂ ಗೆಜ್ಜೆ ಸಪ್ಪಳದ ಜೊತೆಗೆ ಭಕ್ತರು ಜಯಘೋಷವು ಮೊಳಗುತ್ತದೆ. ಈ ಆನೇಕಲ್ ಕರಗ ತುಂಬಾ ಪ್ರಸಿದ್ಧವಾಗಿದ್ದು, ಬೆಂಗಳೂರಿಗಿಂತ ಪ್ರಸಿದ್ಧವಾಗಿದ್ದು, ಮತ್ತೆ ಅಗ್ನಿಕೊಂಡ ಹೋಗೋದೇ ನಿಜವಾದ ಕರಗ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ನಮ್ಮ ತಾತ ಅವೆಲ್ಲ ಹೇಳ್ತಾರೆ. ಮತ್ತೆ ಕೋಟೆ ಜಗಳ ಎಲ್ಲ ಆಗೋದು ತುಂಬಾ ಸಂತೋಷ. ಸುತ್ತಮುತ್ತ ಊರಿನ ಜನಗಳೆಲ್ಲ ಬಂದು ನೋಡ್ತಾರೆ. ಮತ್ತೆ ಕಾರಣಾಂತದಿಂದ ಕರಗ ಒಂದ್ 2-3 ವರ್ಷ ನಿಂತೋಗಿತ್ತು. ಹೀಗೆ ಆನೇಕಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗುವ ಕರಗದ ಕತೆ ಒಂದಾದರೆ, ಆ ದಿನದ ನಂತರ ನಡೆಯುವ ಕರಗದ ವಿಶೇಷತೆಯೇ ಬೇರೆ. ಅದಕ್ಕೆ ಕೋಟೆ ಜಗಳ ಅಂತಾರೆ. ಹೊಡೆದಾಟ ಬಡಿದಾಟ ಆದಾಗ ಕೋಪದಲ್ಲಿ ಪೊರಕೆ ಮೊರದಲ್ಲಿ ಹೊಡೆಯುವುದನ್ನ ನೋಡಿದ್ದೇವೆ. ಆದ್ರೆ ಇಲ್ಲಿನ ಜನರು ಮಾತ್ರ ಕಾಸು ಕೊಟ್ಟು ಪೊರಕೆ ಮತ್ತು ಮೊರದಲ್ಲಿ ಹೊಡೆಸ್ಕೊಳ್ತಾರೆ. ಎಂತಹದ್ದೊಂದು ವಿಶಿಷ್ಟ ಆಚರಣೆ ನಡೆಯುವುದು ಆನೇಕಲ್ ಕರಗ ನಡೆದ ಮಾರನೇ ದಿನ. ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಮ್ಮ ಅಜ್ಜಿಯವರೆಲ್ಲ. ಹೋಗಿ ಹೊಡ್ಸ್ಕೋಬೇಕು ಅಂತಾನೆ ಹೇಳ್ತಾರೆ. ಅದಕ್ಕೋಸ್ಕರ ಬಂದಿದೀವಿ, ಹೊಡ್ಸ್ಕೊಂಡಿದೀವಿ. ಕರ್ಮ ಪಾಪಗಳೆಲ್ಲ ಕಳಿಯುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲಾರು ಹೊಡ್ಸ್ಕೊಂತಾರೆ. ಪೊರಕೆ ಮರ ಅಲ್ಲಿ ಇನ್ನ ಅದು ಬಟ್ಟಿ ತೆಗೆದು ಕುರಿ ಇದ್ ಮಾಡಿದಾಗ ಹೊಡ್ಸ್ಕೊಂಡ್ರೆ ಇನ್ನ ಒಳ್ಳೇದು ಅಂತ ಹೇಳ್ತಾರೆ. ಈಗ ಹೊಡ್ಸ್ಕೊಂತಾ ಇದೀವಿ. ಹೊಡ್ಸ್ಕೊಂಡಿದ್ದಾಯ್ತು.
ಇದೇ ತರ ಮುಂದೇನು ಆನೇಕಲ್ ಕರಗದಲ್ಲಿ ಕಾಸು ಕೊಟ್ಟು ಪೊರಕೆ ಏಟು ತಿಂದ ಜನ. ಪೊರಕೆ ಮೊರದಲ್ಲಿ ಏಟು ತಿಂದ್ರೆ ಪೀಡೆ ಪಿಶಾಚಿ ದೂರವಂತೆ. ಭಕ್ತರು ಹೀಗೆ ತಾವೇ ಹಣ ನೀಡಿ ಕಾಳಿ ವೇಷಧಾರಿಯೊಬ್ಬರಿಂದ ಪೊರಕೆಯಲ್ಲಿ ಮೊರದಲ್ಲಿ ಹೊಡೆಸಿಕೊಳ್ತಾರೆ. ಇಲ್ಲಿ ಆನೇಕಲ್ ಕರಗದ ಕೋಟೆ ಜಗಳ ನಡೀತಾ ಇದೆ. ಇವತ್ತು ಬಂದು ನಾವು ಇಲ್ಲಿ ಒಂದು ಪರಕೆ ಮರದಲ್ಲಿ ಹೊಡ್ಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ. ನಮ್ಗೆ ಏನೇ ದೃಷ್ಟಿ ಆಗಿದ್ರು ಅದೆಲ್ಲ ಪರಿಹಾರ ಆಗುತ್ತೆ. ನಮ್ಮ ಜೀವನನೇ ಒಂದು ಬೆಳಕಾಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಅದಕ್ಕೆ ಇವತ್ತು ಬಂದು ನಾನು ಐ ಥಿಂಕ್ 5-6 ಇಯರ್ಸ್ ಆಗಿತ್ತು ಈ ಎಕ್ಸ್ಪೀರಿಯನ್ಸ್ ಮಾಡಿ. ನಾನು ಚಿಕ್ಕ ವಯಸ್ಸಿದ್ದಾಗ ನಮ್ಮ ಅಪ್ಪ ಜೊತೆ ಇಲ್ಲಿ ಬರ್ತಾ ಇದ್ದೆ. ಬಟ್ ಇವತ್ತು ಪರಕೆ ಮರದಲ್ಲಿ ಹೊಡ್ಸ್ಕೊಂಡು ತುಂಬಾ ಖುಷಿ ಆಯ್ತು. ತುಂಬಾ ಆಕ್ಚುಲಿ ಜೋರಾಗಿ ತಗ್ಲುತ್ತೆ. ಬಟ್ ಆ ಒಂದು ಮೂಮೆಂಟ್ ನ ಡೆಫಿನೆಟ್ಲಿ ವಿಲ್ ಚೆರಿಶ್ ಇಟ್ ಫಾರ್ ಎವರ್. ಸೊ ತುಂಬಾ ಖುಷಿ ಆಯ್ತು. ಲೈಫಲ್ಲಿ ಬಿಸಿ ಬೆಳೀತಾ ಇದ್ದಂಗೆ ಬಿಸಿ ಆಗ್ಬಿಡ್ತೀರಾ. ಇದೆಲ್ಲ ಎಷ್ಟು ಸಾಂಪ್ರದಾಯಿಕವಾಗಿ ನಡೆದ್ರು ನಿಮ್ಗೆ ಏನಾಗುತ್ತೆ, ಭಾಗಿಯಾಗಕ್ಕಾಗಲ್ಲ ಇದಕ್ಕೆಲ್ಲಾನು. ಸೊ ನಂದು ಇದು ತುಂಬಾ ವರ್ಷ ಆಗಿತ್ತು. ಚಿಕ್ಕ ವಯಸ್ಸಿಂದ ನೋಡ್ತಾ ಇರೋದು ಬೇರೆ, ಬಟ್ ಬೆಳೀತಾ ಬೆಳೀತಾ ಇದೆಲ್ಲ ನೋಡೋದು ತುಂಬಾ ಕಮ್ಮಿ. ನಾವು ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು, ನಿಮ್ಗೆ ಗೊತ್ತೇ ಇದೆ ತುಂಬಾ ಕಷ್ಟ ಇಲ್ಲೆಲ್ಲ ಬಂದು ಅನುಕು ನುಗ್ಲಾಟದಲ್ಲಿ ನೋಡೋದು. ಬಟ್ ಇವತ್ತು ಬಂದು ಇದೊಂದು ನಂಬಿಕೆ ಏನಿದೆ, ಪರ್ಕೆಯಲ್ಲಿ ಮರದಲ್ಲಿ ಹೊಡಿಸ್ಕೊಂಡ್ರೆ ನಮ್ಮಲ್ಲಿ ಏನು ನಮ್ಮ ಕುಟುಂಬ ಆಗಿರ್ಬೋದು, ನಮ್ದಾಗಿರ್ಬೋದು, ನಮ್ಮ ಜೀವನದಲ್ಲಿ ಆಗಿರ್ಬೋದು, ಏನೇ ಒಂದು ಕೆಟ್ಟದಾಗಿರ್ಬೋದು, ಏನೇ ಇದ್ರು ಅದೆಲ್ಲ ನೆಗೆಟಿವ್ ಎನರ್ಜಿ ಅಂತ ಏನಂತಾರೆ ಅದೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ. ಇವತ್ತು ಬಂದು ಓಡಿಸ್ಕೊಂಡು ತುಂಬಾ ಖುಷಿ ಆಯ್ತು. ಪುರಾಣ ಪ್ರಸಿದ್ಧ ಆನೇಕಲ್ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮ ದೇವಿ ಕರಗ ನಡೆದ ಮಾರನೇ ದಿನ ಸಂಜೆ ಅಪರೂಪದ ವಿಶಿಷ್ಟವಾದ ಕೋಟೆ ಜಗಳ ಆಚರಣೆ ನಡೆಯುತ್ತದೆ. ಕೋಟೆ ಜಗಳದಲ್ಲಿ ಕಾಳಿ ವೇಷಧಾರಿ ನೆರೆದ ಜನರಿಗೆ ಪೊರಕೆ ಮತ್ತು ಮೊರದಲ್ಲಿ ಹೊಡೆಯುತ್ತಾರೆ. ಪರಕೆ ಮರದೇಟು 2 ಏಟು ಬಿತ್ತು, ತುಂಬಾನೇ ಸರಿಯಾಗಿ ಬಿತ್ತು. 3 ಸತಿನೂ ಹೊಡ್ಸ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಇವತ್ತು ಜನಗಳಿಗೆ ದೃಷ್ಟಿ ಅನ್ನೋದು ಇರಬಹುದು, ಮತ್ತೆ ಈ ಮಾಟ ಮಂತ್ರ ಅನ್ನೋದಿರ್ಬೋದು, ಇದೆಲ್ಲ ಅವ್ರ ತಲೆಯಲ್ಲಿ ಇರುತ್ತೆ. ಸೊ ಈ ಪರಕೆ ಮರದಲ್ಲಿ ಹೊಡ್ಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಆ ದೃಷ್ಟಿ ಅನ್ನೋದು ಹೋಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇರುತ್ತೆ. ಅಫ್ಕೋರ್ಸ್ ಎಲ್ಲರೂ ಬದುಕ್ತಾ ಇರೋದು ಒಂದು ನಂಬಿಕೆ ಇಟ್ಕೊಂಡೆ ಅಲ್ವಾ. ಈ ನಂಬಿಕೆ ಇವಾಗ ಅದು ಹೊಡ್ಸ್ಕೊಂಡಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ಸ್ ನಮ್ಗೆ ಬರುತ್ತೆ. ಇವಾಗ ಅದೇ ಜಗಳ ಆಡ್ಬೇಕಾದ್ರೆ ನಾನು ಪರ್ಕೆದಲ್ಲಿ ಹೊಡಿತೀನಿ ಅಂತಂದ್ರೆ ಎಲ್ಲಾರು ತಿರ್ಗಿಸ್ಕೊಂಡು ಹೋಗ್ತಾರೆ, ನನಗೆ ಹೊಡಿಯಕ್ ಬರುತ್ತೆ, ನನಗೆ ಹೊಡಿಯಕ್ ಬರ್ತಾರೆ, ಹಿಂಗ ಅಂತೀರಾ ಅಂತ. ಬಟ್ ಇಲ್ಲಿ ನುಗ್ಲಾಡ್ಕೊಂಡು ಜನ ಹೊಡಿಸ್ಕೊಂತಾರೆ. ವಿಶೇಷ ಅಂದ್ರೆ ಭಕ್ತರು ಕಾಳಿ ವೇಷಧಾರಿಗೆ ಕಾಣಿಕೆ ಕೊಟ್ಟು ಪೊರಕೆ ಮೊರದಲ್ಲಿ ಹೊಡೆಸಿಕೊಳ್ತಾರೆ. ಕಾಳಿ ವೇಷಧಾರಿಯಿಂದ ಪೊರಕೆ ಮೊರದಲ್ಲಿ ಹೊಡೆಸಿಕೊಳ್ಳುವುದರಿಂದ ಮೆಟ್ಟಿಕೊಂಡಿರುವ ಪೀಡೆ ಪಿಶಾಚಿಗಳು ದೂರವಾಗುತ್ತವೆ ಎನ್ನುವುದು ಭಕ್ತರ ನಂಬಿಕೆ. ಘಟೋತ್ಕಚ ಅಂದ್ರೆ ಬಲಿರಾಮ ಅಂತ ಹೇಳ್ತಾರಲ್ಲ, ಅವ್ರನ್ನ ಕೂರ್ಸಿರ್ತಾರೆ, ಅವ್ರನ್ನ ತಳ್ತಾರೆ. ತಳ್ಳಿ ದಿವಸ ಏನಾಗುತ್ತೆ, ಅವ್ರದ್ದು ಏನದು ಮೂರ್ತಿ ಮಾಡ್ಬೇಕಾದ್ರೆ ಆ ಮಣ್ಣಿರುತ್ತಲ್ಲ ಅದನ್ನ ಎತ್ಕೊಂಡು ಸಹ ಅವರು ಮನೆ ಬಾಗ್ಲಲ್ಲಿ ಇಟ್ಕೊಂತಾರೆ. ಕಾರಣ ಇಷ್ಟೇ, ಮನೇಲಾಗಿರೋ ಈ ಕೆಟ್ಟ ದೋಷ ಅನ್ನೋದಕ್ಕಿಂತ ಕೆಟ್ಟಗಳು ಅಂತ ನೆಗೆಟಿವಿಟಿ ಅದೆಲ್ಲ ಹೋಗುತ್ತೆ ಅನ್ನೋ ಒಂದ್ ಕಾರಣಕ್ಕೆ ಅದನ್ನ ತಗೊಂಡೋಗಿ ಮನೆ ಬಾಗ್ಲಲ್ಲಿ ಇಡ್ತೀರಿ. ಪುನಃ 1 ವರ್ಷ ಆದ್ಮೇಲೆ ಅದನ್ನ ತೆಗ್ದಾಡ್ತೀರಿ. ತಿರ್ಗಾ ಇವಾಗ ಇದನ್ನ ತಗೊಂಡೋಗಿದ್ದೀರಲ್ಲ, ಇದನ್ನ ಸಹ ನಾವು ಮನೆ ಬಾಗ್ಲಲ್ಲಿ ಇಡ್ತೀರಿ. ನೆಕ್ಸ್ಟ್ ವರ್ಷ ಕ್ಲೀನ್ ಮಾಡ್ತೀರಿ, ತಿರ್ಗಾ ಇನ್ನೊಂದು ವರ್ಷ ಹೋಗಿ ಇದನ್ನ ಇಡ್ತೀರಿ. ಬರೀ ಹೊಡೆಸಿಕೊಳ್ಳೋದಷ್ಟೇ ಅಲ್ಲ, ಆ ಪೊರಕೆಯ ಕಡ್ಡಿಗಳನ್ನ ಮನೆಯಲ್ಲಿಟ್ಟುಕೊಳ್ತಾರೆ. ಅದು ಇವರಿಗೆ ಕಾಳಿ ದೇವಿಯ ಪ್ರಸಾದ. ಅದು ಇದ್ದರೆ ಕೆಡುಕು ತಾಗುವುದಿಲ್ಲ ಎಂಬ ನಂಬಿಕೆಯೂ ಇದೆ. ನಮ್ಗೇನ್ ದುಡ್ಡು ಕೊಟ್ಟೇನು ಹೊಡ್ಸ್ಕೊಂಡಿಲ್ಲ, ಬಟ್ ಅದು ಹೊಡ್ಸ್ಕೊಂಡ್ರೆ ಡೆಫಿನೆಟ್ಲಿ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ, ದೃಷ್ಟಿ ದೋಷ ಹೋಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ಅದನ್ನ ಇವತ್ತು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ತುಂಬಾ ಖುಷಿ ಆಯ್ತು ನಂಗೆ. ಈ ಪೊರಕೆ ಸೇವೆ ಮೊರದ ಸೇವೆಯ ಹಿಂದೆ ಮಹಾಭಾರತದ ವಿಶೇಷ ಕಥೆಯೂ ಇದೆ. ಕೋಟೆ ಜಗಳ ಎಂದ್ರೆ ಅರ್ಥವೇ ಅದು. ಕೋಟೆ ಜಗಳ ಅನ್ನುವಂಥದ್ದು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಚಕ್ರವ್ಯೂಹ ಭೇದಿಸಿದಂಥ ಒಂದು ಧಾರ್ಮಿಕ ಆಚರಣೆ ಆಗಿದೆ. ಆ ಒಂದು ಪ್ರತೀಕವಾಗಿ ಈ ಒಂದು ಆಚರಣೆ ಮಾಡ್ತೀವಿ. ಅಭಿಮನ್ಯು ಚಕ್ರವ್ಯೂಹ ಭೇದಿಸುವಂಥ ಕಾರ್ಯಕ್ರಮ. ಆ ಒಂದು ವಿಶೇಷವಾಗಿ ಏನಾಗುತ್ತೆ ಅಂದರೆ, ಅಭಿಮನ್ಯು ಪದ್ಮವ್ಯೂಹದಲ್ಲಿ ಮರಣ ಹೊಂದಿದಾಗ ಅವರ ತಾಯಿ ದ್ರೌಪದಿ ದೇವಿ ಉದ್ರೇಕಗೊಂಡು ಕಾಳಿ ಅವತಾರದಲ್ಲಿ ರಾತ್ರಿ ಸೈನಿಕರನ್ನ ಸದೆ ಬಳೆದಂತಹ ಒಂದು ಪರಕೆ ಮರವನ್ನೇ ಆಯುಧ ಮಾಡಿಕೊಂಡು ಸೈನಿಕರನ್ನ ಸದೆ ಬಳೆದಂಥ ಒಂದು ಸನ್ನಿವೇಶ ಇಲ್ಲಿ ಕಾಳಿ ವೇಷಧಾರಿಗಳಾಗಿ ಶಿವಮೂರ್ತಿ ಅನ್ನೋರು ಆ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಸನ್ನಿವೇಶ ಇಲ್ಲಿ ಪ್ರಧಾನವಾಗಿರುತ್ತೆ. ಅದನ್ನ ಧೂಮ್ರಾವತಿ ದೇವಿ ಅಂತ ಕರಿತೀವಿ. 10 ದಶಮಹಾವಿದ್ಯೆ ಶಕ್ತಿ ದೇವತೆಗಳಲ್ಲಿ ದಶಮಹಾವಿದ್ಯೆ ಅಂತ ಇದೆ. ಅದರಲ್ಲಿ ಈ ಒಂದು ಅವತಾರನ ಉತ್ತರ ಭಾರತದಲ್ಲಿ ಧೂಮ್ರಾವತಿ ದೇವಿ ಅಂತೀವಿ. ಈಗಲೂ ಸಹ ಧೂಮ್ರಾವತಿ ದೇವಿಗೆ ಪರಕೆ ಮತ್ತು ಮರನೇ ಆಯುಧವಾಗಿರುತ್ತೆ. ಆ ಒಂದು ಆಯುಧದಲ್ಲಿ ಬಳಸ್ಕೊಂಡ್ರೆ ಜನರಿಗೆ ಒಳ್ಳೆಯದಾಗುತ್ತೆ, ಒಂದು ದುಷ್ಟಶಕ್ತಿಗಳು ದೂರ ಆಗಿ
ಒಳ್ಳೇದಾಗುತ್ತೆ ಅನ್ನೋದನ್ನ ಒಂದು ಜನರ ನಂಬಿಕೆ, ಮತ್ತು ಅದೇ ರೀತಿ ತುಂಬ ಜನಕ್ಕೆ ಒಳ್ಳೇದು ಆಗಿದೆ. ಅಭಿಮನ್ಯು ದ್ರೌಪದಿ ಹೆತ್ತ ಮಗನಲ್ಲ, ಅರ್ಜುನ ಸುಭದ್ರೆಯರ ಮಗ. ಆದರೆ ದ್ರೌಪದಿಗೆ ಅಭಿಮನ್ಯುವಿನ ಮೇಲೆ ವಿಶೇಷ ಪ್ರೀತಿ ವಾತ್ಸಲ್ಯವಿತ್ತು. ಹೀಗಾಗಿ ಅಭಿಮನ್ಯು ಹತ್ಯೆಯಾದ ನಂತರ ದ್ರೌಪದಿ ಕಾಳಿ ರೂಪ ತಾಳಿ ಕೌರವ ಸೇನೆಯನ್ನ ಪೊರಕೆ ಮರಗಳನ್ನೇ ಆಯುಧ ಮಾಡಿಕೊಂಡು ಸಂಹಾರ ಮಾಡಿದಳು ಎನ್ನುವುದು ಪ್ರತೀತಿ. ಅಷ್ಟೇ ಅಲ್ಲ, ಈ ಕರಗದಲ್ಲಿ ಒಂದು ಹೆಜ್ಜೆಗೆ ಒಂದು ತೆಂಗಿನಕಾಯಿ ಒಡಿತಾರಂತೆ. ಧರ್ಮರಾಯ ಸ್ವಾಮಿಯ ವಿಶೇಷ ಉತ್ಸವ ಅಂದರೆ ಒಂದು ಹೆಜ್ಜೆಗೆ ಒಂದು ತೆಂಗಿನಕಾಯಿ, ವಿವಿಧ ಪುಷ್ಪಗಳು, ವಿವಿಧ ಪತ್ರೆಗಳು, ವಿವಿಧ ಆಮೇಲೆ ನಾಣ್ಯಗಳು, ಒಂದೊಂದು ಹೆಜ್ಜೆಗೆ ಒಂದೊಂದು ಇಡೀ ದೇವರಿಗೆ ಸಮರ್ಪಣೆ ಮಾಡ್ತಾ ಸಮರ್ಪಣಾ ಭಾವದಲ್ಲಿ ಆ ಭಗವಂತನ ಒಂದು ಉತ್ಸವವನ್ನು ಆನೇಕಲ್ನ ಪ್ರಮುಖ ಬೀದಿಗಳಲ್ಲಿ ಮತ್ತು ತಿಲಕ್ ವೃತ್ತದಲ್ಲಿ ಪ್ರದಕ್ಷಿಣೆ ಮಾಡಿ ಮತ್ತೆ ದೇವಾಲಯಕ್ಕೆ ತಗೊಂಡು ಬರ್ತೀವಿ. ಅದು ಧರ್ಮರಾಯ ಸ್ವಾಮಿ ಉತ್ಸವ ಅಂತಿರುತ್ತೆ. ಹಳೆಯ ಆಚರಣೆಗಳೆಲ್ಲವೂ ಮೂಢನಂಬಿಕೆ ಎಂದು ಜನ ದೂರವಾಗುತ್ತಿರುವ ಈ ಕಾಲದಲ್ಲಿ ಆನೇಕಲ್ ಕರಗದಲ್ಲಿ ಪೊರಕೆ ಮೊರಗಳಿಂದ ಹೊಡೆಸಿಕೊಳ್ಳುವ ವಿಶೇಷ ಆಚರಣೆ ನಡೆಯುತ್ತಿದೆ. ದ್ರೌಪದಿಯೇ ಕಾಳಿ ಸ್ವರೂಪ ಎತ್ತಿದ್ಲು ಅನ್ನೋದು ಒಂದು ಕಥೆಯಾದ್ರೆ, ಶ್ರೀಕೃಷ್ಣನ ತಂಗಿ ಕಾಳಿಯ ಕತೆ ಇನ್ನೊಂದು. ಹಾಗಂತ ಇದು ಇವತ್ತೋ ನಿನ್ನೇನೋ ಉದ್ಭವ ಆಗಿರುವಂತ ಕಥೆ ಅಲ್ಲ, ಇದಕ್ಕೆ ಶತಶತಮಾನಗಳ ಇತಿಹಾಸವೇ ಇದೆ. ಕೋಟೆ ಜಗಳ. ಕಾಳಿಯ ಅವತಾರದಲ್ಲಿರುವವರು ಭಕ್ತರಿಗೆ ಪೊರಕೆ ಮೊರಗಳಿಂದ ಹೊಡೆಯುವ ಶಾಸ್ತ್ರ. ಇದನ್ನ ಬಹುಶಃ ಕೇಳಿದವರೇ ಕಡಿಮೆ. ಆದರೆ ಈ ಕಥೆಯಲ್ಲೂ ಅಷ್ಟೇ ಇನ್ನೂ ಒಂದು ವಿಶೇಷತೆ ಇದೆ. ಅದೇನೆಂದ್ರೆ, ಇನ್ನೊಂದು ಕಥೆಯ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮನಿಗೆ ಒಬ್ಬಳು ತಂಗಿ ಇದ್ಲಂತೆ. ಆಕೆಯ ಹೆಸರು ಕಾಳಿ. ಕುರುಕ್ಷೇತ್ರ ಯುದ್ಧ ಶುರುವಾಗುವ ಮುನ್ನ ಕೌರವರ ಸೈನಿಕರ ಸಂಖ್ಯೆ 11 ಅಕ್ಷೋಹಿಣಿ ಇದ್ದರೆ ಪಾಂಡವರ ಸೈನ್ಯದ ಪ್ರಮಾಣ 7 ಅಕ್ಷೋಹಿಣಿ ಇರುತ್ತದೆ. ಪಾಂಡವರನ್ನ ಗೆಲ್ಲಿಸುವ ಸಲುವಾಗಿ ಶ್ರೀಕೃಷ್ಣನ ತಂಗಿ ಕೌರವರ ಸೈನ್ಯವನ್ನ ಸಂಹಾರ ಮಾಡುತ್ತಾ ಹೋದಳು ಎನ್ನುವುದು ಇನ್ನೊಂದು ಕತೆ. ಕೋಟೆ ಜಗಳ ಅಂತಕ್ಕಂಥದ್ದು ಕುರುಕ್ಷೇತ್ರ ಯುದ್ಧ ಹೇಗೆ ನಡೆಯಿತು, ಹೇಗೆ ಭಾಗವಹಿಸಿದ್ರು, ಅದರಲ್ಲಿ ಯಾವ ರೀತಿ ಮೂಲ ತತ್ವ ಇತ್ತು ಅಂತಂದ್ರೆ ನೆನಪು ಮಾಡ್ಕೊಳ್ಳೋಂಥದ್ದು ಒಂದು ಸಂದರ್ಭನ ಕೋಟೆ ಜಗಳ ಅಂತ ನಾವು ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಈ ಯುದ್ಧ ಪ್ರಾರಂಭ ಆಗೋದಕ್ಕೆ ಮುಂಚೆ ಕೌರವರು ಪಾಂಡವರೆಲ್ಲ ಕುರುಕ್ಷೇತ್ರಕ್ಕೆ ಬಂದಾಗ ಈ ಕೌರವರು ಸಂಖ್ಯೆ ಜಾಸ್ತಿ ಇದ್ದು ಪಾಂಡವರ ಸಂಖ್ಯೆ ಕಡಿಮೆ ಇದ್ದಾಗ 7 ಅಕ್ಷೋಹಿಣಿ ಸೈನ್ಯ, ಅವ್ರು 11 ಅಕ್ಷೋಹಿಣಿ ಸೈನ್ಯ ಇದ್ದಾಗ ಈ ಬಲಾಬಲ ಸರೋಗಲ ಅಂತ ಹೇಳ್ಬಿಟ್ಟು ಕೃಷ್ಣನ ಅಕ್ಕ ಹೋಗ್ಬಿಡ್ತಾಳೆ ಕಾಳಿ ಅಂತ. ಅವಳು ಬಂದ್ಬಿಟ್ಟು ಪರಕೆ ಮರ ತೊಗೊಂಡು ಸೈನಿಕರನ್ನ ಹೊಡೆದು ಸಮುದ್ರಕ್ಕೆ ಎಸಿತಾ ಇರ್ತಾಳೆ. ಆ ಕೃಷ್ಣ ಬಂದು, ಇಲ್ಲ ನಾನು ಅವತಾರ ಹೊತ್ತಿರೋದೇ ಕುರುಕ್ಷೇತ್ರ ಯುದ್ಧ ಮಾಡೋದಕ್ಕೋಸ್ಕರ, ನೀನು ಮಾಡಿಬಿಡಮ್ಮ, ನಾನೇ ಮಾಡ್ಕೊತೀನಿ ಬಿಡು ಅಂತೇಳಿ ಕಳಿಸ್ಕೊಡ್ತಾರೆ. ಅದು ನೆನೆಸ್ಕೊಳ್ಳೋಕ್ಕೆ ನಾವು ಪರಕೆ ಮರ ಹೊಡೆಯುವಂಥ ಶಾಸ್ತ್ರನ ಮಾಡ್ಕೊತಾ ಬರ್ತಾ ಇದ್ವಿ. ಇದು ನಿಜವೋ ಸುಳ್ಳೋ ಬೇರೆ. ವ್ಯಾಸರ ಮಹಾಭಾರತದಲ್ಲಿ ಈ ಕಥೆಯಂತೂ ಇಲ್ಲ. ಮಹಾಭಾರತದ ಅನೇಕ ಉಪಕಥೆಗಳು ಮೂಲ ಭಾರತದಲ್ಲಿ ಇಲ್ಲ. ಅವು ಕ್ರಮೇಣ ಜನರಿಂದ ಜನರಿಗೆ ಹಬ್ಬಿದ ಕಥೆಗಳು. ಆ ಕಥೆಗಳು ಜನರ ಜನಪದದಲ್ಲಿ ಜೀವಂತವಾಗಿವೆ. ಅಂಥದ್ದೇ ಕತೆ ಈ ಆನೇಕಲ್ ಕರಗದಲ್ಲಿ ಬರುವ ಮೊರ ಪೊರಕೆಗಳಲ್ಲಿ ಹೊಡೆಸಿಕೊಳ್ಳುವ ಪದ್ಧತಿ. ವಿಶೇಷ ಎಂದ್ರೆ ಮೊರ ಪೊರಕೆಗಳಲ್ಲಿ ಹೊಡೆಸಿಕೊಂಡವರು ಕೂಡ ಇದಕ್ಕೇನು ಬೇಜಾರು ಮಾಡಿಕೊಳ್ಳಲ್ಲ. ಅವರ ಭಕ್ತಿ ಅವರದ್ದು. ಭಕ್ತಿಯನ್ನ ಪ್ರಶ್ನೆ ಮಾಡುವ ಅಧಿಕಾರ ಭಗವಂತನಿಗೆ ಇಲ್ಲ ಎಂದ ಮೇಲೆ ನಾವೇಕೆ ಪ್ರಶ್ನೆ ಮಾಡಬೇಕು? ಅಲ್ಲದೆ ಬರ್ಬರಿಕ ಎನ್ನುವ ಇನ್ನೊಬ್ಬನ ಕಥೆಯನ್ನು ಹೇಳಿದ್ದಾರೆ ರಮೇಶ್ ಪೂಜಾರಿ. ಈ ರಮೇಶ್ ಪೂಜಾರಿ ಕರಗವನ್ನ ಹೊರುವವರು. ಅದರೆಲ್ಲರೂ ಬಲರಾಮ ಅಂತಾರೆ. ಬಲರಾಮನ ಬರ್ಬರಿಕ ಅಂತ ಘಟದ ಗಜನ ಮಗ ಅವನು. ಅವನೇನಕ್ಕೆ ಇಟ್ಟಿದ್ವಿ ಅಂತಂದರೆ, ಕುರುಕ್ಷೇತ್ರ ಇದ್ರ ಪ್ರಾರಂಭ ಮೊದಲೇ ಅವನು ಪಾರ್ವತಿಯಿಂದ 3 ವರ ಪಡ್ಕೊಂಡು 3 ಬಾಣ ಪಡ್ಕೊಂಡಿರ್ತಾರೆ. 2 ಬಾಣ, 1 ಬಾಣ ಬಿಟ್ಟರೆ ಎಲ್ಲರೂ ಗುರ್ತು ಮಾಡ್ಕೊಂಬರುತ್ತೆ. ಎಷ್ಟು ಕೋಟಿ ಜನ ಅಂತಂದ್ರೆ ಗುರ್ತು ಮಾಡ್ಕೊಂಬರುತ್ತೆ. 2ನೇ ಬಾಣ ಅಷ್ಟೂ ಚುಚ್ಕೊಂಬರುತ್ತೆ, ಪ್ರಾಣ ತೆಗೆದುಬಿಡುತ್ತೆ. ಕೃಷ್ಣ ಇವನು ಇಟ್ಕೊಂಡ್ರೆ ಯುದ್ಧದಲ್ಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಚಕ್ರದಿಂದ ಅವರ ತಲೆ ಕಡಿತಾನೆ. ಆವಾಗ ಅವ್ರ ತಲೆ ಕೇಳುತ್ತೆ, ನನಗೆ ಯುದ್ಧ ನೋಡೋಂಥ ಶಕ್ತಿ ಕೊಡು ಅಂತ. ಅದಕ್ಕೆ ಅವ್ನ ತಲೆಗೆ ಮಾತ್ರ ಪ್ರಾಣ ಕೊಡ್ತಾರೆ ಕೃಷ್ಣ. 18 ದಿನ ಯುದ್ಧ ಏನು ನಡೆಯುತ್ತೆ, ಆ ಕುರುಕ್ಷೇತ್ರ ಇದೆಲ್ಲ ಓಡಾಡ್ಕೊಂಡು ಯುದ್ಧ ನಡೆದಿದ್ದು ಹೇಗೆ ನಡೀತು, ಯಾರ್ಯಾರು ಬಾಣ ಬಿಟ್ಟರು, ಯಾರು ಬಲಿಷ್ಠರು, ಹೇಗೆ ಯುದ್ಧ ನಡೀತು ಎಲ್ಲ ನೋಡ್ತಾ ಇರುತ್ತೆ. 18 ದಿನ ಆದಮೇಲೆ ಪಾಂಡವರನ್ನ ಕರ್ಕೊಂಡು ಕೃಷ್ಣ ಅವನ ಹತ್ರ ಹೋಗ್ತಾನೆ. ಯುದ್ಧ ಹೇಗೆ ಆಯ್ತು ಅಂತ ಕೇಳಿದಾಗ ಭೀಮ ನನ್ನಿಂದ ಆಯಿತು, ಅರ್ಜುನ ನನ್ನಿಂದ ಆಯಿತು ಅಂತ ಹೇಳ್ತಾರೆ. ಆ ಬರ್ಬರಿಕ ಹೇಳ್ತಾರೆ, ನಿಮ್ಮಿಂದ ಯಾರಿದ್ದನೂ ಆಗಿಲ್ಲ, ಅರ್ಜುನ ಬಿಟ್ಟಿದ್ದ ಬಾಣ ಭೀಷ್ಮನಿಗೂ ಚುಚ್ಚಾನೇ ಇರಲಿಲ್ಲ, ಆ ಬಾಣನ ತೋಡ ಚುಸ್ತಾ ಇದು ಸುದರ್ಶನ ಚಕ್ರ ಅಂತ ಹೇಳ್ತಾರೆ. ಗದೆಯಲ್ಲಿ ಭೀಮ ಜೋರಾಗಿ ದುರ್ಯೋಧನ ತೊಡೆ ಹೊಡಿತಾರೆ ಅಂತ ಹೇಳ್ತಾರೆ. ಅವನು ಅಷ್ಟು ಬಲ ಭೀಮ್ನಲ್ಲಿ ಇರಲಿಲ್ಲ, ಆ ಗದೆ ತಳ್ಕೊಂಡೋಗಿ ಹೊಡೆದಿದ್ದು ಸುದರ್ಶನ ಚಕ್ರ ಅಂತ ಬರ್ಬರಿಕ ಹೇಳ್ತಾರೆ. ಇಡೀ ಕುರುಕ್ಷೇತ್ರ ಯುದ್ಧ ನಡೆದು ಕೃಷ್ಣನ ಚಕ್ರದಿಂದ ಮಾತ್ರನೇ, ಪಾಂಡವರಿಂದ ಅಲ್ಲ ಅಂತ ಬರ್ಬರಿಕ ಹೇಳ್ತಾರೆ. ಅವರಿಗೆ ಮುಕ್ತಿ ಕೊಟ್ಟು ಕಳಿಸ್ಕೊಡ್ತಾರೆ.
ಅದಕ್ಕೆ ಇವತ್ತಿನ ಸಾಯಂಕಾಲ ಆ ಒಣಕರ್ಗ ಆದಮೇಲೆ ಅವ್ರಿಗೆ ಮುಕ್ತಿ ಸಿಗುತ್ತೆ ಅಂತ ಅವ್ರನ್ನ ಕೇಳಿ ಬರ್ತೀವಿ ಬರಬರಿಗೆ. ಕಾಳಿಕದಾಯಿ ರುದ್ರಾವತಾರ ತಾಳುವಾಗ ಆ ಶಾಂತಿಗೋಸ್ಕರವಾಗಿ ಬಲಿ ಕೊಟ್ಟು ಬಲಿದಾನವಾದ ಕುರಿ ಮೇಕೆಯನ್ನು ಬಲಿ ಕೊಟ್ಟು ಇದನ್ನ ಶ್ವಾಸಕೋಶನ ಬಯಲಿಟ್ಟು ಆಗಲೂ ಸಹ ರೌದ್ರಾವತಾರ ತಾಳಿ ಮೈ ಮೇಲೆ ದೇವತೆ ಇರುತ್ತೆ ಅಮ್ಮನಿಗೆ. ಆ ಸಂದರ್ಭದಲ್ಲಿ ಲಕ್ಷಾಂತರ ಜನನ ಸದೆ ಬಡಿದು ಅದರಿಂದ ಇಲ್ಲಿ ಕೋಟೆ ಜಗಳ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಸಹ ಅದೇ ರೀತಿ ಆ ಅಮ್ಮ ಮೈ ಮೇಲೆ ಬಂದು ರೌದ್ರಾವತಾರ ತಾಳ್ತಾಳೆ. ಕಾಳಿ ಮಾತೆ ರೂಪದಲ್ಲಿ ಬಂದು ಜನಗಳಿಗೆ ಆಶೀರ್ವಾದ ಮಾಡ್ತಾಳೆ ಅನ್ನೋದಕ್ಕೆ ಪ್ರತೀತಿಯಾಗಿ ನಾವು ಕೋಟೆ ಜಗಳ ಆಚರಣೆ ಮಾಡ್ತೀವಿ. ಆ ಶ್ವಾಸ ಇಟ್ಕೊಂಡು ದೇವರು ಮೈ ಮೇಲೆ ಇರ್ತಾರೆ. ಆ ಸಂದರ್ಭದಲ್ಲಿ ಆ ತಾಯಿ ಎಲ್ರಿಗೂ ಆಶೀರ್ವಾದ ಮಾಡ್ತಾಳೆ. ಪರಕೆ ಮರ ಎತ್ಕೊಂಡು ಹೊಡೆದು ಆಶೀರ್ವಾದ ಮಾಡ್ತಾಳೆ ಆ ತಾಯಿ. ಅದಕ್ಕೆ ನಾವು ಕೋಟೆ ಜಗಳ ಅಂತ ವಿಶೇಷವಾಗಿ ಪ್ರತಿ ವರ್ಷನೂ ಸಹ ಮಾಡ್ಕೊಂಡು ಬರ್ತಾ ಇರ್ತೀವಿ. ರಾಜ್ಯದಲ್ಲಿ ಬೇರೆ ಕಡೆ ಮಾಡ್ತಾರೆ, ಬೇರೆ ಎಲ್ಲೂ ಮಾಡಲ್ಲ. ಇದು ಆನೆಕಲ್ಲಿನ ವಿಶೇಷತೆ ಅದು ಅಂತ ಹೇಳಬೇಕು. ಬರ್ಬರಿಕನ ಕಥೆಯೂ ಅಷ್ಟೇ ಮಹಾಭಾರತದ ಉಪಕಥೆಗಳಲ್ಲಿ ಇದೆ. ಮಹಾಭಾರತ ಎಂದರೆ ಕೌರವ ಪಾಂಡವರ ಸಂಗ್ರಾಮವಲ್ಲ, ಅದೊಂದು ಸೃಷ್ಟಿಯ ಕಲ್ಯಾಣ. ಧರ್ಮ ಅಧರ್ಮ, ಆದಿ ಅನಂತ, ಸತ್ಯ ಅಸತ್ಯ, ಕ್ಲೇಶ ಕಳಂಕ, ಸ್ವಾರ್ಥದ ಪರಮಾರ್ಥದ ಕತೆ. ಇದು ವೇದಗಳ ಕಥೆಯೂ ಹೌದು, ಧರ್ಮದ ವೈಭವವೂ ಹೌದು. ಇದು ಎಲ್ಲಕ್ಕಿಂತ ಶ್ರೀಕೃಷ್ಣನ ಮಹಿಮೆಗಳ ಕತೆ. ಹೀಗಿದ್ದರೂ ಮೊರ ಪೊರಕೆಗಳಿಂದ ಹೊಡೆಯುವ ಮತ್ತು ಹೊಡೆಸಿಕೊಳ್ಳುವ ಕಥೆಯಲ್ಲಿ ಬೇರೆಯದೇ ವಿಶೇಷತೆ ಇದೆ. ಅಲ್ಲಿ ಕೃಷ್ಣನಿದ್ದಾನೆ, ಕೃಷ್ಣನ ತಂಗಿ ಕಾಳಿ ಇದ್ದಾಳೆ, ಧರ್ಮರಾಯನ ಪಾತ್ರವೂ ಇರುತ್ತದೆ. ಕೃಷ್ಣನ ಪಾತ್ರ ಇರುತ್ತೆ, ನಾವು ಧರ್ಮರಾಯರ ಪಾತ್ರ ಮಾಡ್ತಿದ್ವಿ. ಆಮೇಲೆ ಕಾಳಿ ಅವೆಲ್ಲ ಹೇಳಿದಲ್ಲ, ಕೃಷ್ಣನ ತಂಗಿ ಅಕ್ಕ ಕಾಳಿ ಬಂದಿಲ್ಲ ಅಂತ ಅವ್ರ ಪಾತ್ರ ನಮ್ಮ ತಮ್ಮ ಮಾಡ್ತೀವಿ, ಶಿವಮೂರ್ತಿ ಅಂತವರು ಮಾಡ್ತಾಯಿದ್ವಿ. ಕಾಳಿ ವೇಷಧಾರಿಗೆ ದೇವರು ಆಹ್ವಾನ ಆಗುತ್ತೆ. ಎಲ್ರಿಗೂ ಕೂಡ ಏನು ಪರಕೆ ಮರದಲ್ಲಿ ಹೊಡೆಯುವಂಥದ್ದು ಉದ್ದೇಶ ಏನಂತಂದರೆ, ಯಾರಾದರೂ ದೃಷ್ಟಿ ಆಗಿದ್ದರೆ, ಯಾರಾದರೂ ಕೆಳಗೆ ಮಾಡಿಸಿರೋದು ಅದು ಇದು ಅಂತಾರಲ್ಲ, ಈ ಥರದೆಲ್ಲವೇ ಪರಕೆ ಮರದಲ್ಲಿ ಕಾಳಿ ಆಹ್ವಾನ ಆಗಿದ್ದಾಗ ಹೊಡೆಸ್ಕೊಂಡ್ರೆ ಅವೆಲ್ಲ ಪರಿಹಾರ ಆಗುತ್ತೆ ಅಂತ. ಒಂದು ವರ್ಷದ ಕಾಲ ಅವ್ರಿಗೇನು ತೊಂದರೆ ಆಗಲ್ಲ. ಮುಂದಿನ ವರ್ಷದವರೆಗೂ ಅವರು ಸೇಫಾಗಿರ್ತಕ್ಕಂಥ ಅಂತ ಜಾನಪದ ಕಥೆ ಮೊದಲಿಂದ ನಡ್ಕೊಂಬಂದಿರೋದು. ಸುಮಾರು ಒಂದು 700-800 ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಅದೇ ಪದ್ಧತಿ ನಾವು ಹಾಳು ಮಾಡೋದು ಬೇಡ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಕೋಟೆ ಜಗಳ ಅಂದರೆ ಮೊದಲಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಉತ್ಸವ ಮೂರ್ತಿಗಳನ್ನೆಲ್ಲ ಇದು ಮಾಡಿ ತೊಗೊಂಬಂದು ರಚ್ಚೆ ಹತ್ರ ಪ್ರದಕ್ಷಿಣೆ ಮಾಡಿ ತೊಗೊಂಬಂದು ಕುರುಕ್ಷೇತ್ರ ಯುದ್ಧ ಅಂದ್ಬಿಟ್ಟು ಒಂದು ಇದು ಮಾಡಿರ್ತೀವಿ. ಇದರಲ್ಲಿ ದೇವರ ಉತ್ಸವಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. 4 ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಂತರ ಶಿವಮೂರ್ತಿಯವರು ಅವರು ಕಾಳಿ ಅವತಾರದಲ್ಲಿ ಪರಕೆ ಮರವನ್ನು ಭೇದಿಸಿ ಜನಗಳಿಗೆ ಇದು ಮಾಡ್ತಾರೆ. ಅದರಿಂದ ಇಲ್ಲಿ ಭಕ್ತಾದಿಗಳಿಗೆ ಒಂದು ನಂಬಿಕೆ, ಅವರಲ್ಲಿರುವಂಥ ನೆಗೆಟಿವ್ ಎನರ್ಜೀಸು ಹೋಗಿ ಪಾಸಿಟಿವ್ ಎನರ್ಜೀಸು ಬರುತ್ತೆ. ಪಿಚಾಚಿ ಆಗಲಿ ಭೇದ ಆಗಲಿ ಅವು ಮತ್ತೊಂದು ಎಲ್ಲ ಹೋಗಿ ಅವರಲ್ಲಿ ಪಾಸಿಟಿವ್ ಅಟ್ರಾಕ್ಷನ್ನು ಮತ್ತು ಅವರು ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿನ ಭಕ್ತಾದಿಗಳಿಗೆ ಒಂದು ನಂಬಿಕೆ. ಇದಕ್ಕೆಲ್ಲ ವೇದ ಪ್ರಕಾರ ನಿಯಮಗಳಿಲ್ಲ, ಶಾಸ್ತ್ರಗಳೂ ಇಲ್ಲ, ಆದರೆ ಜನಪದದಲ್ಲಿದೆ. ಈ ಕೋಟೆ ಜಗಳ ಬೆಂಗಳೂರಿನ ತಿಗಳರಪೇಟೆಯಲ್ಲಿ ನಡೆಯುವ ಬಗ್ಗೆ ಮಾಹಿತಿ ಇಲ್ಲ. ಹಾಗಂತ ಇದು ಆನೇಕಲ್ಗೆ ಮಾತ್ರ ಸೀಮಿತವೂ ಅಲ್ಲ. ಈ ಕೋಟೆ ಜಗಳ ಪದ್ಧತಿಗೆ ಸುಮಾರು 800 ವರ್ಷಗಳ ಭವ್ಯ ಇತಿಹಾಸವಿದೆ. ಕೋಟೆ ಜಗಳ ಮೈಸೂರಲ್ಲಿ ನಡೆಯುತ್ತೆ, ಅದು ಬಿಟ್ಟು ಧರ್ಮರಾಜ ಸೊಳ್ಳೆಯಲ್ಲಿ ನಡೆಯುತ್ತೆ ತಮಿಳುನಾಡಲ್ಲಿ, ಬಿಟ್ಟರೆ ನಮ್ಮಲ್ಲ ಇನ್ನೆಲ್ಲೂ ನಡೆಯಲ್ಲ. ಮೂರೇ ಕಡೆ ಆನೇಕಲ್ಲಲ್ಲಿ ಮೊದಲಿಂದ ನಡೀತಿದೆ, ಸುಮಾರು 800-900 ವರ್ಷಗಳಿಂದ ನಡೀತಿದೆ. ಮೈಸೂರಲ್ಲಿ 100-150 ವರ್ಷದಿಂದ ನಡೀತಿದೆ. ಧರ್ಮರಾಜ ಸೊಳ್ಳೆ ಇದೆ ತಮಿಳುನಾಡಲ್ಲಿ ಕೆಲ್ಮಂಗಲ ಹತ್ರ, ಅವೆಲ್ಲ ಒಂದು 60-70 ವರ್ಷದಿಂದ ಅವ್ರು ನಡೆಸ್ತಾ ಇದ್ದಾರೆ ಅಷ್ಟೇ. ಕೋಟೆ ಜಗಳ ಇನ್ನೆಲ್ಲೂ ಮಾಡಲ್ಲ, ಇಲ್ಲಿ ಮಾಡಲ್ಲ. 1 ವರ್ಷ ಕಾಪಾಡುತ್ತೆ. ಆ ಪರಕೆ ಮರದಲ್ಲಿ ಒಂದ್ಸರಿ ಹೊಡೆಸ್ಕೊಟ್ರೆ 1 ವರ್ಷ ಅವ್ರಿಗೆ ಯಾವುದೇ ದೃಷ್ಟಿ ತಾಕಲ್ಲ, ಯಾವುದೇ ದುಷ್ಟ ಶಕ್ತಿಗಳಿಂದ ತೊಂದರೆ ಈ ಥರದ್ದು ಏನೂ ಆಗಲ್ಲ ಅಂತಕ್ಕಂಥ ಒಂದು ನಂಬಿಕೆ. ಕಾಳಿ ಅವತಾರದಲ್ಲಿ ಪರಕೆ ಮರವನ್ನು ಭೇದಿಸ್ತಾರಲ್ಲ, ಅವ್ರಿಗೆ ಒಂದು ದಕ್ಷಿಣೆ ಕೊಟ್ಟು ಅವರು ಅದನ್ನು ಇದು ಅವ್ರ ಹತ್ರ ಇತ್ತು ಮೋಕ್ಷ ಥರ ತಗೊತಾರೆ. ಕೆಟ್ಟ ಕಾಲ ಹೋಗುತ್ತೆ, ಮತ್ತು ಅವರಿಗೆ ಪಿಚಾಚಿ ಅಂಥದ್ದು ಮತ್ತೊಂದು ನೆಗೆಟಿವ್ ಎನರ್ಜೀಸು ಅವರಲ್ಲಿ ಇದ್ದಾಗ ಮನುಷ್ಯನಲ್ಲಿ ಅದೆಲ್ಲ ಹೋಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅವ್ರಿಗೆ ಅಂತ ಒಂದು ನಂಬಿಕೆ. ಸುಮಾರು ನಮ್ಮ ಆನೇಕಲ್ಲು ಇತಿಹಾಸ ಇದೆ. ಅದು ಸುಮಾರು ಆನೇಕಲ್ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಬೆಂಗಳೂರಿಂದ ಹೊರಗಡೆ ತಮಿಳುನಾಡಿಂದ ಆಂಧ್ರದಿಂದ ಸುಮಾರು ಭಕ್ತಾದಿಗಳು ಬರ್ತಾರೆ ಈ ಕೋಟೆ ಜಗಳವನ್ನು ವೀಕ್ಷಣೆ ಮಾಡೋಕ್ಕೆ ಮತ್ತು ನಮ್ಮ ಆನೇಕಲ್ ಇತಿಹಾಸ ಕರಗವನ್ನು ನೋಡೋದಕ್ಕೆ ಸುಮಾರು ಭಾಗದಿಂದ ಬರ್ತಾರೆ. ಬೆಂಗಳೂರು ಕರಗವೇ ಬೇರೆ, ಆನೇಕಲ್ ಕರಗವೇ ಬೇರೆ, ಮಾಯಸಂದ್ರದ ಕರಗವೇ ಬೇರೆ, ತಮಿಳುನಾಡಿನ ಕರಗವೇ ಬೇರೆ. ಬೆಂಗಳೂರು ಕರಗದಲ್ಲಿ ಮೆರವಣಿಗೆ ಇರುತ್ತದೆ, ಆದರೆ ಆನೇಕಲ್ ಕರಗದಲ್ಲಿ ನೃತ್ಯಗಳೂ ಇರ್ತವೆ.
ಆದರೆ ಮೊರ ಪೊರಕೆಗಳಲ್ಲಿ ಹೊಡೆಸಿಕೊಳ್ಳುವ ಆಚರಣೆ ಮಾತ್ರ ವಿಶೇಷ ಎನ್ನಿಸುತ್ತಲೇ ಹೋಗುತ್ತದೆ. ಪೊರಕೆಯಲ್ಲಿ ಹೊಡೆತ ತಿಂದ್ರೆ ಭೂತ ಪೀಡೆ ಪಿಶಾಚಿ ಬರಲ್ಲ ಅನ್ನೋದು ನಂಬಿಕೆ. ಆ ನಂಬಿಕೆಯನ್ನ ಪ್ರಶ್ನೆ ಮಾಡೋ ಹಕ್ಕು ನಮಗೂ ಇಲ್ಲ, ಅದು ಅವರ ನಂಬಿಕೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.